ನಮ್ಮ ಹತ್ರ NS 200 ಬಂದಿದೆ ಇವತ್ತು ಸರ್ವಿಸಿಗೆ. ತೋರಿಸ್ತಾ ಇದ್ದೀನಿ. ಇದು ಏನಪ್ಪ ಅಂದರೆ ಫುಲ್ ಜನರಲ್ ಸರ್ವಿಸಿಗೆ ಬಂದಿತ್ತು, ಫಿನಿಶ್ ಆಗಿದೆ. ವಾಷಿಂಗ್ ಹೇಗಾಗಿದೆ ನೋಡಿ, ವಾಷಿಂಗ್ ಎಲ್ಲ ಕ್ಲೀನಾಗಿದೆಯಾ ನೋಡಿ. ಕೂಲೆಂಟ್ ಎಲ್ಲ ಚೇಂಜ್ ಮಾಡಿದ್ದೀನಿ. ಆಯಿಲ್ ನೋಡಿ, ಮೊಟ್ಟಲ್ದು 700 ಆಯಿಲ್ ಹಾಕಿದ್ದೀನಿ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ನೋಡಿ. ಮೊಟ್ಟಲ್ದು 700 ಆಯಿಲ್ ಹಾಕಿದ್ದೀನಿ. ಆಯಿಲ್ ಫಿಲ್ಟ್ರನ್ನ ಹಾಕಿದ್ದೀನಿ, ಆಯಿಲ್ ಫಿಲ್ಟ್ರ್ ಹಾಕಿದ್ದೀನಿ. ಮತ್ತು ಜನರಲ್ ಸರ್ವೀಸು ಮತ್ತು ಹೇರ್ ಫಿಲ್ಟ್ರನ್ನು ಚೇಂಜ್ ಮಾಡಿದ್ದೀನಿ ನೋಡಿ. ಹೇರ್ ಫಿಲ್ಟ್ರನ್ನು ಚೇಂಜ್ ಮಾಡಿದ್ದೀನಿ ನೋಡಿ. ಹೇರ್ ಫಿಲ್ಟ್ರ್ ಎಲ್ಲ ಫುಲ್ ಬ್ಲಾಕ್ ಆಗಿತ್ತು, ಹೇರ್ ಫಿಲ್ಟ್ರನ್ನು ಚೇಂಜ್ ಮಾಡಿದ್ದೀನಿ ನೋಡಿ. ವಾಷಿಂಗ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಇದೇ ಥರ ಇನ್ಫಾರ್ಮೇಷನ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಬಟನನ್ನು ಮರೆಯೋದೈತಿ. ಮತ್ತು ಇದರಲ್ಲಿ ಡಿಸ್ಪ್ಲೇ ಹೊಂಟೋಗಿತ್ತು ನೋಡಿ. ಏನು ಇವರು ಗಾಡ್ ಸೆಕ್ಷನಲ್ಲಿ ಹೋಗಿದ್ರು, ಡಿಸ್ಪ್ಲೇ ಹೊಂಟೋಗಿತ್ತು. ಇದನ್ನು ಪ್ಲೇಟು ಸ್ಟಾಕ್ ಸಿಕ್ಕಿಲ್ಲದ ಕಾರಣ ಪ್ಯಾಡ್ ಹಾಕಿ ಕೊಟ್ಟಿದ್ದೀನಿ. ಇದು ನೆಕ್ಸ್ಟ್ ಸರ್ವಿಸಲ್ಲಿ ಚೇಂಜ್ ಮಾಡಬೇಕು. ಇದೇನು ಪ್ಲೇಟ್ ತೋರಿಸ್ತಾ ಇದ್ದೀನಿ. ಇವರು ಟ್ರಿಪ್ ಹೋಗಿದ್ರಂತೆ ಒಂದು 2 ದಿವಸದ ಮುಂಚೆ ನೋಡಿ. ಯಾವ ಥರ ಆಗಿದೆ ಅಂತ ಇಲ್ಲಿ ಕಮೆಂಟ್ ಮಾಡಿ ನೋಡಿ. ಈ ಥರ ಆಗಿದೆ. ಪ್ಯಾಡು ಹೊಸದು ಹಾಕಿದ್ದೀನಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಒರಿಜಿನಲ್ ಪ್ಯಾಡ್ ಹಾಕಿರೋದು ನೋಡಿ. ಪ್ಯಾಡು ಒರಿಜಿನಲ್ ಹಾಕಿದ್ದೀನಿ. ಬೆಲ್ಲಿಟ್ಟು ತೋರಿಸ್ತಾ ಇದ್ದೀನಲ್ಲ, ಪ್ಯಾಡನ್ನು ಹೊಸದೇ ಹಾಕಿರೋದು. ಪ್ಯಾಡು ಹಳೇದು ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ನೋಡಿ ಫ್ರೆಂಡ್ಸ್, ಇದೇ ಥರ ಯಾವುದೇ ವೆಹಿಕಲ್ ಇರಲಿ, BS6 ಆಗಲಿ, BS4 ಆಗಲಿ, BS3 ಆಗಲಿ, ನಮ್ಮ ವರ್ಕ್ಶಾಪಿಗೆ ತಗೊಂಬನ್ನಿ, ನೀಟಾಗಿ ಸರ್ವಿಸ್ ಮಾಡಿಕೊಡ್ತೀವಿ ನೋಡಿ. ಎಲ್ಲ ಫುಲ್ ಕಂಡೀಷನ್ ಎಲ್ಲ ರೆಡಿಯಾಗಿದೆ. ಸ್ಟಾರ್ಟ್ ಮಾಡೋದು ತೋರಿಸ್ತಾ ಇದ್ದೀವಿ ಬರಪ್ಪ ಮುಂದೆ. ನೋಡಿ ಗಾಡಿ ರನ್ನಿಂಗ್ ಆಗಿದೆ ನೋಡಿ. RPM ಎಲ್ಲ ಕರೆಕ್ಟಾಗಿ ಕಾಣಿಸ್ತಾ ಇದೆ ನೋಡಿ. ಇದೇ ಥರ ಯಾವುದೇ ಬೈಕ್ ಇರಲಿ ನಮ್ಮ ವರ್ಕ್ಶಾಪಿಗೆ ತೊಗೊಂಬನ್ನಿ ನೋಡಿ. ಸರ್ವಿಸ್ ರಿಮೈಂಡರ್ ಎಲ್ಲ ರಿಮೂವ್ ಮಾಡಿದ್ದೀವಿ. ಬನ್ನಿ ನಮ್ಮ ವರ್ಕ್ಶಾಪಿಗೆ ಬಂದು ಸರ್ವಿಸ್ ಮಾಡಿಸಿ. ಇವರು ನಮ್ಮ ಶಿಷ್ಯ, ಇವರು ಬೇರೆ ವೀಡಿಯೋಗ್ರಾಫರು ನೋಡಿ. ಎಲ್ಲ ಗುಡ್ ಕಂಡೀಷನ್ ಆಗಿದೆ, ಇನ್ನೂ ಫಿನಿಷ್ ಮಾಡಿಲ್ಲ. ಇದೇನು ವೀಡಿಯೋ ಮಾಡೋ ಉದ್ದೇಶ ಅಂದರೆ ಗೊತ್ತಿರೋರ್ಗೆ ಓಕೆ, ಗೊತ್ತಿಲ್ಲದವ್ರಿಗೆ ನೋ ಪ್ರಾಬ್ಲಮ್. ಇದೇ ಥರ ಒಂದು ಸಣ್ಣ ಮಾಹಿತಿ ಕೊಟ್ಟಿದ್ದೀವಿ. ಒಂದು ಸಣ್ಣ ಮಾಹಿತಿ ಕೊಟ್ಟಿದ್ದೀವಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರೂ ನನ್ನ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಬಟನನ್ನು ಮರೆಯದೇ ಒತ್ತಿ. ಇದೇ ಥರ ಹೊಸ ಇನ್ಫಾರ್ಮೇಷನ್ ವೀಡಿಯೋಗಾಗಿ ನೋಡ್ತಾ ಇರಿ. ಪ್ರತಿ ದಿವಸ ಒಂದು ವೀಡಿಯೋ ಬರ್ತಾ ಇರುತ್ತೆ, ಲಾಂಗ್ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಥ್ಯಾಂಕ್ ಯು ಸೊ ಮಚ್. ನನ್ನೊಂದು ಫೋಟೋ ಫ್ರೆಂಡ್ಸ್. ಈ ಥರ ಪ್ಯಾಡ್ನ ಸೋಸಿದ್ದಾರೆ ನೋಡಿ. NS ನೋಡಿ, ಈ ರೀತಿ ಸೋಸಿದ್ದಾರೆ. ಇಲ್ಲಿ ನೋಡಿ, ಈ ರೀತಿ ಸೋಸಿದ್ದಾರೆ ಪ್ಯಾಡ್ಗಳು ನೋಡಿ. ಫುಲ್ಲು ಯಾವ ಥರ ಬ್ಲರ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ ನೋಡಿ. ಪ್ಯಾಡು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಸರ್ವಿಸ್ ಆಗಿದೆ. ಸರ್ವಿಸ್ ಆದಮೇಲೆ ನೋಡಿ, ವಾಷಿಂಗ್ ಎಲ್ಲ ಚೈನ್ ಅಂತೂ ಗಬ್ಬೆದೋಗಿತ್ತು, ಎಲ್ಲ ವಾಶ್ ಮಾಡಿದ್ದೀನಿ. ಡೀಸೆಲ್ ಹಾಕಿ ವಾಶ್ ಮಾಡಿದ್ದೀನಿ, ಎಲ್ಲ ಅಡ್ಜಸ್ಟ್ ಮಾಡಿದ್ದೀನಿ. ಲುಬ್ರಿಕೇಟ್ ಮಾಡಬೇಕೀಗ ಚೈನ್ ಸ್ಪ್ರೇನ. ಫುಲ್ ಎಲ್ಲ ರಸ್ಟ್ ಬಂದುಬಿಟ್ಟಿತ್ತು, ಚೈನೆಲ್ಲ ರಸ್ಟ್ ಬಂದಿತ್ತು, ಎಲ್ಲ ವಾಶ್ ಮಾಡಿದ್ದೀನಿ ನೋಡಿ. ಫುಲ್ಲು ನೀಟಾಗಿ ಇದು ಟ್ರಿಪ್ ಹೋದಾಗ ಎಲ್ಲ ಫುಲ್ಲು ಗಬ್ಬೆದೋಗಿತ್ತು, ಎಲ್ಲ ವಾಶ್ ಮಾಡಿದ್ದೀನಿ. ಪಾಲಿಶಿಂಗ್ ಮಾಡಿಲ್ಲ, ಮಾಡಬೇಕು ನೋಡಿ.
ಹೇಗಿದೆ ಅಂತ ಕಮೆಂಟ್ ಮಾಡಿ. ಪ್ರತಿಯೊಂದು ಗಾಡಿನೂ ನಮ್ಮ ವರ್ಕ್ಶಾಪಲ್ಲಿ ಸರ್ವಿಸ್ ಆಗುತ್ತೆ. ಇದೇ ಥರ ಇನ್ಫಾರ್ಮೇಷನ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಬಟನನ್ನು ಮರೆಯೋದೈತಿ. ಇನ್ನೊಂದು ಇದರಲ್ಲಿ ಇನ್ಫಾರ್ಮೇಷನ್ ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಇದು ನೋಡಿ, ಇದೇನು ಸರ್ವಿಸ್ ರಿಮೈಂಡರ್ ಐತೆ ನೋಡಿ. ಇದೇನು ಸರ್ವಿಸ್ ರಿಮೈಂಡರ್ ಐತೆ, ಇದನ್ನು ಯಾವ ಥರ ರೀಸೆಟ್ ಮಾಡೋದು ಅಂತ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಕಂಟಿನ್ಯೂಸ್ ಆಗಿ ಗೊತ್ತಾಗುತ್ತೆ. ಗೊತ್ತಿರೋರಿಗೆ ಗೊತ್ತಿಲ್ಲದವ್ರಿಗೆ ನೋ ಪ್ರಾಬ್ಲಮ್. ಈ ಥರ ಕೀ ಆನ್ ಮಾಡ್ಕೋಬೇಕು. ಕೀ ಆನ್ ಮಾಡ್ಕೊಂಡು ಎಮ್ ಬಟನ್ನ ಲಾಂಗ್ ಪ್ರೆಸ್ ಇಟ್ಕೋಬೇಕು 4 ಸೆಕೆಂಡು. ನೋಡಿದ ಓಡೂಲೆಲ್ಲ ಟ್ರಿಪ್ ಒನ್ನಲ್ಲಿ ಇಟ್ಕೋಬೇಕು. ಟ್ರಿಪ್ಪೇಲಿ ಇಟ್ಕೋಬೇಕು ನೋಡಿ. ಈ ಥರ ಲಾಂಗ್ ಪ್ರೆಸ್ ಮಾಡಿ ಇಟ್ಕೋಬೇಕು 4 ಸೆಕೆಂಡು. ನೋಡಿ ಹಿಂಗೆ ಬ್ಲಿಂಕ್ ಆಗುತ್ತೆ. ಬ್ಲಿಂಕ್ ಆದಾಗ ಇದನ್ನು ಬಿಟ್ಬಿಟ್ಟು ಎಸ್ ಬಟನ್ನ ಅಮ್ಕಿ ಹಿಡ್ಕೊಬೇಕು ನೋಡಿ ಸೆಕೆಂಡಲ್ಲಿ. ನೋಡಿ ಇವಾಗ ಹೋಗುತ್ತೆ. ಬ್ಲಿಂಕ್ ಆಗುತ್ತೆ. ಎಸ್ ಬಟನ್ನ ಲಾಂಗ್ ಪ್ರೆಸ್ ಮಾಡಿ ಇಟ್ಕೋಬೇಕು ನೋಡಿ. ಹಿಂಗೆ ಬ್ಲಿಂಕ್ ಆಗುತ್ತೆ. ಇವಾಗ ಹೋಗುತ್ತೆ ನೋಡಿ. ನೋಡಿ ಬ್ಲಿಂಕ್ ಆಗ್ತಾ ಇದೆ. ಇವಾಗ ಎಸ್ ಬಟನ್ನ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಹೋಗುತ್ತೆ ನೋಡಿ. ಈಗ ಹೋಯ್ತು. ಇಷ್ಟೇ, ಜಾಸ್ತಿ ಏನು ತಲೆ ಕೆಡ್ಸ್ಕೊಳಂಗಿಲ್ಲ. ಫಸ್ಟು ಎಮ್ ಬಟನ್ನ ಲಾಂಗ್ ಪ್ರೆಸ್ ಮಾಡಿ ಇಟ್ಕೋಬೇಕು. ಲಾಂಗ್ ಪ್ರೆಸ್ ಮಾಡಿಕೊಂಡ್ರೆ 4 ಸೆಕೆಂಡು ಅದು ಬ್ಲಿಂಕಿಂಗ್ ಆಗುತ್ತೆ. ಬ್ಲಿಂಕ್ ಆದಾಗ ನೋಡಿ, ಇದು ಬ್ಲಿಂಕಿಂಗ್ ಸರ್ವಿಸ್ ರಿಮೈಂಡರ್ ಬ್ಲಿಂಕ್ ಆಗುತ್ತೆ. ಬ್ಲಿಂಕ್ ಆಗ್ತಿದ್ದ ತಕ್ಷಣ ಈ ಎಸ್ ಬಟನ್ ಐತಲ್ಲ, ಇದನ್ನು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸರ್ವಿಸ್ ರಿಮೈಂಡರ್ ಹೋಯ್ತು ನೋಡಿ. ಈಗ ಕೀ ಆನ್ ಮಾಡಿದ್ರೆ ಮಾತ್ರ ತೋರಿಸುತ್ತೆ. 2 ಸೆಕೆಂಡ್ ಆದಮೇಲೆ ಹೊಂಟೋಗುತ್ತೆ ನೋಡಿ. ಬರಲ್ಲ. ಈಗ ನೆಕ್ಸ್ಟು ಸರ್ವಿಸಿಗೆ ಬಂದಾಗಲೇ ಇದನ್ನು ಬರೋದು. ದಯವಿಟ್ಟು ಗೊತ್ತಿರೋರ್ಗು ಕಲ್ತ್ಕೊಳ್ಳಿ, ಬೇಜಾರಿಲ್ಲ. ಗೊತ್ತಿರೋರ್ಗೆ ಓಕೆ, ಗೊತ್ತಿಲ್ಲದವ್ರಿಗೆ ಏನೋ ಪ್ರಾಬ್ಲಮ್. ನೋಡಿ ಇದು ಎನ್ ಎಸ್ ಇದು ಫುಲ್ ಸರ್ವಿಸ್ ಮಾಡೈತೆ. ಬಾ ಇಲ್ಲಿ ಮೇಲೆತ್ತು, ಹಂಗೆ ಹತ್ರಕ್ಕೆ ಬಂದಿದ್ದು ಮೇಲೆತ್ತು ಹಂಗೆ ನೋಡಿ. ಇದು ಎನ್ ಎಸ್ ಸರ್ವಿಸ್ ರಿಮೈಂಡರ್ ಎಲ್ಲ ತೋರಿಸಿದ್ದೀನಿ. ಮೊಬೈಲ್ ಸ್ಟ್ರೈಟ್ ಮಾಡಪ್ಪ, ಹಂಗೆ ಕ್ರಾಸ್ ಮಾಡಬೇಡ, ಹಂಗೆ ಬರಲ್ಲ.